ಕಪ್ಪಿನಾಡಿನಲ್ಲಿ ಸುರಿಯುತ್ತಿರುವ ಭಾರಿ ಮಳೆಗೆ ಏನಂದ್ರೆ ರಸ್ತೆಗಳು ಕೂಡ ಅವಾಂತರವನ್ನ ಸೃಷ್ಟಿಸುವಂತದ್ದು. ಈಗಾಗಲೇ ಏನಂದ್ರೆ ಮುಳ್ಳಯ್ಯನಗಿರಿ ಮತ್ತು ದತ್ತಪೀಠ ಒಂದು ಪ್ರವಾಸಿಗರ ತಾಣ. ಈ ದತ್ತಪೀಠದಲ್ಲಿ ಈಗಾಗಲೇ ಒಂದು ರಸ್ತೆ ಕುಸಿತಿರುವಂತದ್ದು. ಈಗ ನೀವು ನೋಡ್ತಾ ಇರಬಹುದು, ನಾವು ದತ್ತಪೀಠ ರಸ್ತೆ ಕುಸಿತದ ಒಂದು ಸ್ಥಳದಲ್ಲಿ ಇದೀವಿ. ವಿಜುವಲ್ಸ್ ಅನ್ನ ತೋರಿಸ್ತಾ ಇದೀವಿ. ಈಗಾಗಲೇ ಏನಂದ್ರೆ ಸುಮಾರು 30ರಿಂದ 40 ಅಡಿಗಳು ಅಷ್ಟು ಆಳಕ್ಕೆ ಏನಂದ್ರೆ ಕುಸಿದು ಹೋಗಿರುವಂತದ್ದು. ಏನಂದ್ರೆ ಈ ಕುಸಿತದ ಕೆಳಭಾಗದಲ್ಲಿ ಏನಂದ್ರೆ ಕೊಳೆಗಾವಿಗೆ ಹೋಗುವಂತ ಒಂದು ರಸ್ತೆ ಇದೆ. ಆ ರಸ್ತೆಗೆ ಕೂಡ ಒಂದು ಸಮಸ್ಯೆಯನ್ನ ಉಂಟು ಮಾಡಿರುವಂತದ್ದು. ಕಳೆದ ಒಂದು ವಾರದಿಂದಲೂ ಕೂಡ ಗಿರಿ ಪ್ರದೇಶದಲ್ಲಿ ನಿರಂತರವಾಗಿ ಮಳೆ ಬೀಳುತ್ತಾ ಇರುವುದರಿಂದ ಏನಂದ್ರೆ ಅಲ್ಲಿ ಸುಮಾರು ಗಿರಿ ಪ್ರದೇಶದ 7ಕ್ಕೂ ಹೆಚ್ಚು ಕಡೆ ಒಂದು ಧರೆಯನ್ನ ಕುಸಿತಿರುವುದು ಮತ್ತು ರೋಡ್ಗಳು ಕೂಡ ಡ್ಯಾಮೇಜ್ ಆಗಿರುವಂತದ್ದು. ಈಗಾಗಲೇ ಈ ಭಾಗದಲ್ಲಿ ಹಲವು ಗ್ರಾಮಗಳಿದಾವೆ. ಆ ಗ್ರಾಮಗಳಿಗೆ ಹೋಗಲಿಕ್ಕೆ ಶಾಲಾ ಮಕ್ಕಳು ಇರಬಹುದು, ಮತ್ತೆ ಕೂಲಿ ಕೆಲಸಕ್ಕೆ ಹೋಗುವವರು, ಮತ್ತೆ ಇಲ್ಲಿ ಕೃಷಿ ಕಾಫಿ ತೋಟಕ್ಕೆ ಹೋಗುವವರಿಗೂ ಕೂಡ ಒಂದು ತೊಂದರೆ ಆಗಿರುವಂತದ್ದು. ಯಾಕಂದ್ರೆ ಈಗಾಗಲೇ ವಾಹನಗಳನ್ನ ಜಿಲ್ಲಾಡಳಿತ ಈಗ ಪ್ರವಾಸಿಗರಿಗೆ ನಿಷೇಧವನ್ನ ಹೇರಿದೆ. ಅದರ ಮಧ್ಯೆ ಏನಂದ್ರೆ ಇಲ್ಲಿ ಏನಂದ್ರೆ ಬದುಕು ಕಟ್ಟಿಕೊಂಡವರ ಬದುಕು ಒಂದು ದುಸ್ತರ ಆಗಿದೆ. ಯಾಕಂದ್ರೆ ಎಲ್ಲಿ ಒಂದು ಗಿರಿ ಪ್ರದೇಶದಲ್ಲಿ ರಸ್ತೆಗಳು ಯಾವ ಟೈಮಲ್ಲಿ ಒಂದು ಕುಸಿತವೆ ಅನ್ನೋ ಒಂದು ಆತಂಕ ಎದುರಾಗಿದೆ. ಜಿಲ್ಲಾಡಳಿತ ಆದಷ್ಟು ಬೇಗ ಏನಂದ್ರೆ ಇಲ್ಲಿನ ಸ್ಥಳೀಯರಿಗೆ ಒಂದು ರಸ್ತೆ ಸಂಪರ್ಕವನ್ನ ಆದಷ್ಟು ಕಲ್ಪಿಸಿಕೊಡಬೇಕು. ಅದೇ ರೀತಿ ರಸ್ತೆಗಳನ್ನು ಒಂದು ದುರಸ್ತಿ ಪಡಿಸಬೇಕು. ಮತ್ತೆ ಪ್ರವಾಸಿಗರಿಗೆ ನಿಷೇಧ ಹೇರಿರುವುದು ಏನಂದ್ರೆ ಸ್ಥಳೀಯರು ಕೂಡ ಒಂದು ಸಂತೋಷವನ್ನ ವ್ಯಕ್ತಪಡಿಸಿದ್ದಾರೆ. ಆದ್ರೆ ಪ್ರವಾಸಿಗರನ್ನ ಬಿಡುವಂತ ಸಂದರ್ಭದಲ್ಲಿ ಕಡಿಮೆ ಪ್ರವಾಸಿಗರನ್ನ ಬಿಟ್ಟರೆ ಒಂದು ರಸ್ತೆಗಳಿಗೂ ಕೂಡ ಉಳಿತವೆ. ರಸ್ತೆಗಳು ಕೂಡ ಈ ರೀತಿ ಮಳೆಗಾಲದಲ್ಲಿ ಡ್ಯಾಮೇಜ್ ಆಗಲ್ಲ ಅನ್ನುವ ಸ್ಥಳೀಯರು ಕೂಡ ಒಂದು ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಅದೇ ರೀತಿ ಒಟ್ಟಾರೆ ಅಂದ್ರೆ ಈ ಭಾಗದ ಜನರು ಹೇಳುವ ಪ್ರಕಾರ ಅಂದ್ರೆ ಪ್ರವಾಸಿಗರಿಗೆ ಆದಷ್ಟು ಕಡಿಮೆ ವಾಹನಗಳನ್ನ ಬಿಡುವಂತ ವ್ಯವಸ್ಥೆಯನ್ನ ಜಿಲ್ಲಾಡಳಿತ ಮಾಡಿದ್ರೆ ಈ ಗಿರಿ ಪ್ರದೇಶ ಉಳಿಲಿಕ್ಕೆ ಮತ್ತು ಈ ಗಿರಿ ಪ್ರದೇಶವನ್ನ ಕಾಪಾಡಲಿಕ್ಕೆ ಅನುಕೂಲ ಆಗ್ತದೆ ಅನ್ನೋ ಒಂದು ಆಗ್ರಹವನ್ನ ಮಾಡ್ತಾ ಇರುವಂತದ್ದು. ಮಹಾರುದ್ರ ಹಿತ್ತಲಕೊಪ್ಪ, ನ್ಯೂಸ್ ಫಸ್ಟ್, ಚಿಕ್ಕಮಗಳೂರು. ಸ್ಲೇಡ್ ಇದು ಮಳೆ ಜಾಸ್ತಿ ಇದರಿಂದ ಇದು ಮಳೆ ಜಾಸ್ತಿ ಆಗಿದೆ ಅಂದ್ರೆ ಈ ಚಿರಾಂಡಿಗಳ ವ್ಯವಸ್ಥೆಗಳನ್ನು ಆಗಿಲ್ಲ ಸರ್. ಇಲ್ಲಿ ಚಿರಾಂಡಿ ವ್ಯವಸ್ಥೆ ವರ್ಷದಲ್ಲಿ 2 ವರ್ಷಕ್ಕೊಮ್ಮೆ ಈ ಚಿರಾಂಡಿ ಅಂದ್ರೆ ಬಾಕ್ಸ್ ಚಿರಾಂಡಿಗಳನ್ನು ಮಾಡಿಲ್ಲ. ರೋಡ್ ಮಾತ್ರ ಮಾಡಿದ್ದಾರೆ, ಬಾಕ್ಸ್ ಚಿರಾಂಡಿಗಳು ಮಾಡಿಲ್ಲ. ಹಂಗಾಗಿ ಈ ನೀರೆಲ್ಲ ಏನಾಗತ್ತೆ, ಬಾಕ್ಸ್ ಚಿರಾಂಡಿಗೆ ಹೋಗೋ ನೀರೆಲ್ಲ ರೋಡಿಗೆ ಬಂದ್ಬಿಟ್ಟು ಎಲ್ಲಿ ಸ್ವಲ್ಪ ಜಾಗ ಇದೆ ನೀರಿನ ಜಾಗ ಇದಾಗಿದೆ ಆ ಜಾಗದಲ್ಲಿ ನೀರು ಜಾಸ್ತಿ ಹೋಗ್ಬಿಟ್ಟು ಅಲ್ಲಿಂದ ಲ್ಯಾಂಡ್ ಸ್ಲೈಡಿಂಗ್ ಆಗ್ಬಿಡತ್ತೆ. ಇದರಿಂದ ಈ ವ್ಯವಸ್ಥೆ ಒಂದು ಚೆನ್ನಾಗಿ ಮಾಡಿದ್ರೆ ಈ ಒಳ ಚಿರಾಂಡಿ ಇದು ಚಿರಾಂಡಿಗಳ ವ್ಯವಸ್ಥೆ ಮಾಡಿದ್ರೆ ವರ್ಷಕ್ಕೊಂದ್ಸಲ ಮಳೆ ಬರಕ್ ಮೊದಲೇ ಈ ಚಿರಾಂಡಿಗಳನ್ನ ಎಲ್ಲ ಕ್ಲೀನ್ ಮಾಡಿಸಿ JCP ತಂದು ಕ್ಲೀನ್ ಮಾಡಿಸ್ಬಿಟ್ರೆ ಈ ನೀರೆಲ್ಲ ಹೋಗ್ಬಿಟ್ಟು ಸೇತುವೆಗಳಿಗೆ ಹೋಗಿ ಸೇತುವೆಯಿಂದ ಹಳ್ಳಕ್ಕೆ ಹೋಗ್ಬಿಡುತ್ತೆ. ಏನೂ ತೊಂದರೆ ಆಗಲ್ಲ ರೋಡ್. ಇಲ್ಲಿ ಸ್ಲೈಡಿಂಗ್ ಆದ್ಮೇಲೆ ಏನಂದ್ರೆ ನಮ್ಮ ಲೋಕಲ್ ನಮ್ಮ ವ್ಯಾಪಾರಿಗಳಿಗೆ ಮತ್ತೆ ಈ ಜೀಬು ವಾಹನ ಮತ್ತೆ ಬಡವರು ದುಡ್ಡು ತಿನ್ನೋರಿಗೆ ಎಲ್ಲ ತುಂಬಾ ತೊಂದರೆ ಆಗಿದೆ ಸರ್. ಯಾಕಂದ್ರೆ ಇಲ್ಲಿ ನಮ್ಮ ಒಂದು ಚಿಕ್ಕ ಊರಿದೆ ಅತ್ತಿಗುಂಡಿ ಅಂತ, ಮತ್ತೆ ಗ್ರಾಮ ಮಹಾಲು ಇವರೆಲ್ಲ ಇಲ್ಲೇ ಜೀವನ ಮಾಡ್ತಾ ಇರೋದು, ಇದೇ ಪ್ರವಾಸಿಗರಿಂದ ಜೀವನ ಮಾಡ್ತಾ ಇರೋದು. ಅಂದ್ರೆ ಬೇರೆ ಯಾವುದು ಉತ್ಪತ್ತಿ ಇಲ್ಲ ಇಲ್ಲಿ. ಈ ಸ್ಲೇಟ್ ಸೌಲಭ್ಯ ಇಲ್ಲ ಸರ್, ಹೋಗ ಬರೋಕ್ಕೂ ಕಷ್ಟ ಆಗಿದೆ. ಸ್ಕೂಲ್ ಮಕ್ಕಳಿಗೆ ತುಂಬಾ ತೊಂದರೆ ಆಗಿದೆ ಸರ್. ಸ್ಕೂಲ್ ಮಕ್ಕಳಿಗೆ ಯಾವುದೇ ಈಗ ನೋಡಿ ಏನಾದ್ರೂ ಒಂದು ಜೀಪ್ ಮಾಡ್ಕೊಂಡು ಹೋಗ್ಬೇಕು, ಇಲ್ಲ ಕಾರ್ ಮಾಡ್ಕೊಂಡು ಹೋಗ್ಬೇಕು. ಈಗ ಗೌರ್ಮೆಂಟ್ ಬಸ್ ಬರ್ತಾ ಇತ್ತು, ಒಂದು ಬೆಳಗ್ಗೆ ಒಂದು ಸಾಯಂಕಾಲ ಒಂದು ಬರ್ತಾ ಇತ್ತು, ಅದಾದ್ರೂ ಬಿಡ್ತಾ ಇದ್ರೆ ತುಂಬಾ ಚೆನ್ನಾಗಿತ್ತು. ಆ ಬಸ್ಸು ಕೂಡ ಈಗ ನಿಲ್ಲಿಸಿದ್ದಾರೆ, ಸದ್ಯಕ್ಕೆ ನಿಲ್ಲಿಸ್ಬಿಟ್ಟಿದ್ದಾರೆ ಬಸ್ಸು. ಈಗ ರಸ್ತೆ ಇದಾಗಿದೆ, ಅದರ ನಂತರ ರಸ್ತೆ ಹೋಗಕ್ಕಾಗಲ್ಲ ಅಂತ. ಇನ್ನೂ ಒಂದು ಏನಂದ್ರೆ ಈ ತರ ರಸ್ತೆ ಸಮಸ್ಯೆ ಆಗ್ಬಿಟ್ಟು ಈ ಬಸ್ಗಳು ಓಡಾಡಿದ್ರೆ ಏನು ಈ ತರ ರೋಡ್ ಏನಾಗೋದಿಲ್ಲ. ಈ ಟಿಂಬರ್ ಲಾರಿಗಳು ಓಡಾಡಿದ್ರೆ ಸ್ವಲ್ಪ ತೊಂದರೆ ಆಗತ್ತೆ. ಯಾಕಂದ್ರೆ ತುಂಬಾ ಟನ್ನೇಜ್ ಇರುತ್ತೆ, 25ರಿಂದ 30 ಟನ್. ಆ ಲಾರಿಗಳೆಲ್ಲ ಲಾರಿಗಳಿಗೆಲ್ಲ ವಾಹನಕ್ಕೆಲ್ಲ ಇದು ಕೊಟ್ಟಿದ್ದಾರೆ. ಯಾಕಂದ್ರೆ ಇವರು ಹೋಗ್ತಾರೆ ಬರ್ತಾರೆ, ಅವ್ರಿಗೆ ಏನು ಹೇಳಲ್ಲ. ಈ ಬಸ್ ಒಂದು 35-40 ಸೀಟ್ ಹಾಕೊಂಡು ಹೋದ್ರೆ ಅವರು ಲಾಂಗ್ ಸ್ಲೈಡಿಂಗ್ ಆಗತ್ತಂತ ನಿಲ್ಲಿಸ್ಬಿಟ್ಟಿದ್ದಾರೆ. ನಾಳೆ ದಿನ ನಮ್ಗೆ ಯಾಕಂದ್ರೆ ಸ್ಕೂಲ್ ಮಕ್ಕಳಿಗೆ ತುಂಬಾ ತೊಂದರೆ ಆಗ್ತಾ ಇದೆ ಇಲ್ಲಿ. ನೀವೇ ಕಣ್ಣು ಮುಂದೆ ನೋಡ್ತಂತ ದೃಶ್ಯದಲ್ಲಿ ಏನಿದೆ ಚನ್ನಗೋಡ್ನಹಳ್ಳಿ ಟರ್ನ್ ಇಂದ ಹೆಚ್ಚು ಕಡಿಮೆ ಅತ್ತಿಗುಂಡಿ ತನಕ ರೋಡ್ ಕುಸಿತ ಆಗಿದೆ. ಇಲ್ಲಿ ಏನು ಬೇಸಿಗೆಗಾಲದಲ್ಲಿ ಮಳೆಗಾಲದಲ್ಲಿ ಟಿಂಬರ್ ಲೋಡ್ ಹೊಡೆದಿದ್ದು, ಟಿಪ್ಪರ್ ಲಾರಿಗಳು ಓಡಾಡಿದ್ದೆ ಇದು ಹೆಚ್ಚು ತೂಕ ತಡ್ಕೊಳಕ್ಕೆ ಆಗ್ಲಾರದಲ್ಲಿ ಭೂಮಿನೇ ಕುಸಿತ ಸ್ಥಿತಿಗೆ ಬಂದಿದೆ. ಮತ್ತೆ ಜೊತೆಗೆ ಮುಳ್ಳಯ್ಯನಗಿರಿ ಸೀತಾಳಗಿರಿ ಅದಕ್ಕೂ ಒಂದು ಸಮರ್ಥ್ಯದ ಒಂದು ಇದೆ.
ಸಮರ್ಥ ಇಷ್ಟೇ ಇದೆ ಅಂತೇಳಿ. ಈಗ ನಾವು ಏನು 300 ವೆಹಿಕಲ್ ಬಿಡ್ತೀವಿ 400 ವೆಹಿಕಲ್ ಬಿಡ್ತೀವಿ ಅಂತಲ್ಲ, ಆದ್ರೆ ಸಿತಾಳಗಿಂದ ಮುಳ್ಳಯ್ಯನಗಿರಿಗೆ ಆ ವೆಹಿಕಲ್ಗಳು ಭಾರ ತಡೆಯೋ ಶಕ್ತಿ ಅದಕ್ಕಿಲ್ಲ. ಹಾಗಾಗಿ ಇನ್ನು ಜಿಲ್ಲಾಡಳಿತ ಮುಂದಕ್ಕಾದ ಕ್ರಮ ತಗೊಂಡ್ರೆ ಅತ್ತಿಗುಂಡಿ, ಸಂಪೆಗಟ್ಟೆ, ಮಹಾಲು ಇಂತಹ ಪ್ಲೇಸ್ ಸೂಕ್ಷ್ಮವಾದ ಪ್ರದೇಶ ಮತ್ತು ಗ್ರಾಮೀಣ ಪ್ರದೇಶ ಅಲ್ಲಿಂದ ಬರುವಂತ ಮಕ್ಕಳಿಗೆಲ್ಲ ಅನುಕೂಲ ಆಗಬೇಕು ಅಂದ್ರೆ ಇವರು ರಸ್ತೆ ಸುರಕ್ಷಿತ ಬಗ್ಗೆ ಯೋಚನೆ ಮಾಡಬೇಕು. ಶೀಘ್ರವಾಗಿ ಆ ರಸ್ತೆಯನ್ನು ದುರಸ್ತಿಗೊಳಿಸಿದ್ರೆ ಅತ್ತಿಗುಂಡಿ ಮಹಾಲಿಂದ ಬರೋ ಮಕ್ಕಳಿಗೆ ಅನುಕೂಲ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.